ನಮಸ್ಕಾರ ರೀ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಕಲಾವತೀಸ್ ಕಿಚನ್. ಇವತ್ತಿನ ರೆಸಿಪಿ ಏನಪ್ಪ ಅಂದ್ರೆ ಟೇಸ್ಟಿಯಾಗಿ ಮತ್ತು ಕ್ರಿಸ್ಪಿ ಆಗಿರುವಂತಹ ಚಿಪ್ಸ್ ನೋಡ್ರಿ. ಮನೆಯೊಳಗೆ ಸಣ್ಣ ಹುಡುಗರಿದ್ದು ಹೊರಗಡೆಯಿಂದ ಚಿಪ್ಸ್ ತರಬೇಕು ಅಂತ ಹಠ ಮಾಡಿದ್ರೆ ಇಂಥ ಒಂದು ಚಿಪ್ಸ್ನ ಮನೆಯೊಳಗೆ ಟ್ರೈ ಮಾಡಿ ನೋಡ್ರಿ. ಆಗ ಮಕ್ಕಳು ಹೊರಗಿಂದ ತಂದು ತಿನ್ನೋದನ್ನು ಕಡಿಮೆ ಮಾಡ್ತಾರೆ. ಈ ಚಿಪ್ಸ್ ಅಂತೂ ಭಾರಿ ಅಂದ್ರೆ ಭಾರಿ ಕ್ರಿಸ್ಪಿ ಆಗಿರ್ತಾವ್ರಿ ಮತ್ತು ಅಷ್ಟು ಟೇಸ್ಟ್ನೂ ಇರ್ತಾವೆ ನೋಡ್ರಿ. ಹಂಗಾದ್ರೆ ಮತ್ತೆ ತಡರಿ ಈ ಚಿಪ್ಸ್ ಮಾಡೋದು ಹೆಂಗಂತ ನೋಡ್ಕೊಂಡು ಬರೋಣ ಬರ್ರಿ. ಮತ್ತು ಅಷ್ಟೇ ಅಲ್ರಿ, ನಿಮ್ಮ ಹತ್ರ 10 ನಿಮಿಷದ್ರ ಸಾಕ್ರಿ ಈ ಚಿಪ್ಸ್ನ ಮಾಡ್ಬೋದು ನೋಡ್ರಿ. ಈಗ ನೋಡ್ರಿ, ಮೊದ್ಲಿಗೆ ನಾವಿಲ್ಲಿ ಸ್ಟವ್ ಆನ್ ಮಾಡ್ಕೊಂಡು ಒಂದು ಕಡೆ ಇಟ್ಕೊಂಡೀವ್ರಿ. ಅದಕ್ಕೆ ಒಂದು ಕಪ್ಗೆ ಒಂದು ಸ್ವಲ್ಪ ಕಡಿಮೆ ಇರೋ ಅಷ್ಟು ನೀರನ್ನ ಕುದಿಯಾಕೆ ಇಟ್ಕೊಂಡೀವಿ ನೋಡ್ರಿ. ಈಗ ಈ ನೀರು ಸ್ವಲ್ಪ ಹಿಂಗೆ ಕುದಿ ಬರಬೇಕ್ರಿ. ಹಿಂಗೆ ಈ ನೀರು ಕುದಿ ಬಂದ್ಮೇಲೆ ಸ್ವಲ್ಪ ಜೀರಿಗೆ ಮತ್ತು ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಬಿಳಿ ಎಳ್ಳು ಮತ್ತು ಹಿಂಗೆ ಸಣ್ಣಕ್ಕೆ ಕಟ್ ಮಾಡ್ಕೊಂಡಂಥ ಕರಿಬೇವು, ನಾವಿಲ್ಲಿ ಒಂದು 3ರಿಂದ 4 ಕರಿಬೇವು ಎಲೆ ತೊಗೊಂಡೀವ್ರಿ. ಈಗ ಈ ನೀರಿಗೆ ಸ್ವಲ್ಪ ಸಣ್ಣಕ್ಕೆ ಕಟ್ ಮಾಡ್ಕೊಂಡಂಥ ಕೊತ್ತಂಬರಿನೂ ಹಾಕ್ಕೊಂಡೀವಿ ನೋಡ್ರಿ. ಮತ್ತು ಇದಕ್ಕೆ ಒಂದು 2 ಚಿಟಿಕೆ ಅಷ್ಟು ಅರಿಶಿನ ಪುಡಿನೂ ಹಾಕ್ಕೊಂಡೀವ್ರಿ. ಅಷ್ಟೇ ಅಲ್ರಿ, ಇಲ್ಲಿ ಖಾರಕ್ಕೆ ನಾವು ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಅಚ್ಚ ಖಾರದ ಪುಡಿನೂ ಹಾಕ್ಕೊಂಡೀವಿ ನೋಡ್ರಿ. ನೀವು ಬೇಕಾದರೆ ಇದಕ್ಕೆ ಮೆಣಸಿನ್ಕಾಯಿ ಮತ್ತು ಖಾರ ನಿಮಗೆ ಎಷ್ಟು ಬೇಕು ಅನ್ನೋದನ್ನು ನೋಡಿಕೊಂಡು ಹೆಚ್ಚು ಕಮ್ಮಿ ಮಾಡ್ಕೊರಿ. ಈಗ ನೋಡ್ರಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡೀವ್ರಿ. ಮತ್ತು ಅಕಸ್ಮಾತ್ ನಿಮಗೆ ಚಿಪ್ಸ್ ಕಲರ್ಫುಲ್ ಬೇಕಪ್ಪ ಅನ್ನೋದಾದ್ರೆ ಸ್ವಲ್ಪ ಫುಡ್ ಕಲರ್ನ ಆ್ಯಡ್ ಮಾಡ್ಕೊರಿ. ನಿಮಗೆ ಇಷ್ಟ ಇದ್ರೆ ಫುಡ್ ಕಲರ್ ಹಾಕೋರಿ, ಇಲ್ಲಾಂದ್ರೆ ಸ್ಕಿಪ್ ಮಾಡ್ಕೊರಿ. ಈ ನೀರು ಹಿಂಗೆ ಒಂದು 2ರಿಂದ 3 ನಿಮಿಷ ಆದರೂ ಚಲೋ ತಂಗಿ ಕುದಿಬೇಕು ನೋಡ್ರಿ. ಹಿಂಗೆ ಕುದಿ ಬಂದ್ಮೇಲೆ ಒಂದು 2 ಚಿಟಿಕೆ ಅಷ್ಟು ನಾವಿಲ್ಲಿ ಹಿಂಗೆ ಹಾಕೊಂಡೀವಿ ನೋಡ್ರಿ. ಹಿಂಗೆ ಆಪ್ಷನಲ್ ನೋಡ್ರಿ, ನಿಮಗೆ ಬೇಕಂದ್ರೆ ಹಾಕೋರಿ, ಇಲ್ಲಾಂದ್ರೆ ಸ್ಕಿಪ್ ಮಾಡ್ಕೊರಿ. ಮತ್ತು ನಾವಿಲ್ಲಿ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ತುಪ್ಪ ಹಾಕೊಂಡೀವಿ ನೋಡ್ರಿ. ತುಪ್ಪನ ಹಾಕೋಬೇಕಂತ ಏನೂ ಇಲ್ಲರಿ, ಇದ್ರೆ ತುಪ್ಪ ಹಾಕೋರಿ, ಇಲ್ಲಾಂದ್ರೆ ಒಂದು 2ರಿಂದ 3 ಟೀ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೋರಿ. ಈಗ ಹಿಂಗೆ ನೀರು ಚಲೋ ತಂಗೆ ಕುದ್ಮೇಲೆ ಗ್ಯಾಸ್ನ ಬಂದ್ ಮಾಡ್ಕೊರಿ. ಗ್ಯಾಸ್ ಬಂದ್ ಮಾಡ್ಕೊಂಡಾದ್ಮೇಲೆ ನಾವಿಲ್ಲಿ 1 ಕಪ್ ಅಕ್ಕಿ ಹಿಟ್ಟು ತೊಗೊಂಡೀವಿ ನೋಡ್ರಿ. ಈಗ ಈ ಅಕ್ಕಿ ಹಿಟ್ಟನ್ನು ನಾವು ಮಾಡ್ಕೊಂಡಿರುವಂಥ ಒಗ್ಗರ್ನಿಗೆ ಹಾಕೋಬೇಕು ನೋಡ್ರಿ. ಹಿಂಗೆ ಅಕ್ಕಿ ಹಿಟ್ಟು ಹಾಕೊಂಡ್ಮೇಲೆ ಇದನ್ನು ಚಲೋ ತಂಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನೋಡ್ರಿ. ಕಡಿಮೆ ಅಂದರೂ ಒಂದು 2ರಿಂದ 3 ನಿಮಿಷ ಹಿಂಗೆ ಕೈ ಬಿಡ್ಲಾರ್ದ ಚಲೋ ತಂಗಿ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ. ಮತ್ತು ಇದನ್ನು ಸ್ವಲ್ಪ ತಣ್ಣಗಾಗಕ್ಕೆ ಬಿಟ್ಟು ಹಿಂಗೆ ದೊಡ್ಡ ಪರಾತಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡೀವಿ ನೋಡ್ರಿ. ಈಗ ನಾವು ಒಗ್ಗರಣೆ ಹಾಕೊಂಡಿದ್ವಲ್ರಿ, ಅದೆಲ್ಲ ಹಿಟ್ಟಿನ ಜೊತೆ ಚಲೋ ತಂಗಿ ಮಿಕ್ಸ್ ಆಗಲಿ ಅಂತಂದು ಹಿಂಗೆ ಕೈಯಿಂದ ಒಂದ್ಸಲ ಚಲೋ ತಂಗಿ ಮಿಕ್ಸ್ ಮಾಡ್ಕೋಬೇಕ್ರಿ. ಹಿಂಗೆ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಎಷ್ಟು ಅವಶ್ಯಕತೆ ಅನಿಸುತ್ತಲ್ರಿ ನೀರು, ಅಷ್ಟು ನೀರನ್ನು ಹಾಕೊಂಡು ಹಿಂಗೆ ನಾದ್ಕೋಬೇಕಾಗ್ತೈತೆ ನೋಡ್ರಿ. ನೀರನ್ನ ಒಂದೇ ಸಲಕ್ಕೆ ಜಾಸ್ತಿ ಹಾಕೋಬೇಡ್ರಿ, ಯಾಕಂದ್ರೆ ಈ ಹಿಟ್ಟು ಮೆತ್ತಗಾಗುವಂಥ ಅವಶ್ಯಕತೆ ಇಲ್ರಿ. ಹಾಗಾಗಿ ಎಷ್ಟು ನೀರು ಬೇಕನ್ಸುತ್ತೋ ಅಷ್ಟು ನೀರು ತೊಗೊಂಡು ಹಿಂಗೆ ನಾದ್ಕೊಂತ ಹೋಗ್ರಿ. ಹಿಂಗೆ ನಾದ್ಕೊಳ್ಳುವಾಗ ನೀರು ಎಷ್ಟು ಬೇಕಾಗ್ತದಲ್ರಿ ಅಷ್ಟಷ್ಟು ಚುಮ್ಕಿಸ್ಕೊಂಡು ನಾದ್ಕೊಂತ ಹೋಗ್ರಿ. ಈ ಹಿಟ್ಟು ನೋಡ್ರಿ ಭಾಳ ಗಟ್ಟಿನೂ ನಾದ್ಕೊಳ್ಳೋಂಗಿಲ್ರಿ ಮತ್ತು ಭಾಳ ಸಾಫ್ಟಾಗೂ ನಾದ್ಕೊಳ್ಬಾರ್ದು ನೋಡ್ರಿ. ಹಾಗಾದ್ರೆ ಈ ಹಿಟ್ಟು ಹೆಂಗೆ ನಾದ್ಕೋಬೇಕಪ್ಪ ಅಂತಂದ್ರೆ ನಾವಿಲ್ಲಿ ತೋರ್ಸಾತೀವಿ ನೋಡ್ರಿ. ಈ ಹದಕ್ಕೆ ಬಂದ್ರೆ ಪರ್ಫೆಕ್ಟಾಗಿ ಬಂದೈತೆ ಅಂದಂಗೆ ನೋಡ್ರಿ. ಈಗ ನಾವು ಮಾಡುವಂಥ ಚಿಪ್ಸ್ಗೆ ಕರೆಕ್ಟಾಗಿ ಹಿಟ್ಟು ರೆಡಿ ಆಯ್ತು ನೋಡ್ರಿ. ಇನ್ನು ಈ ಹಿಟ್ಟೊಳಗೆ ಸಣ್ಣ ಒಂದು 3 ಉಳ್ಳಿ ಆದರೂ ಮಾಡ್ಕೋಬೇಕು ನೋಡ್ರಿ. ನಾವಿಲ್ಲಿ ಈ ಆಕಾರಕ್ಕೆ ಒಂದು 3 ಉಳ್ಳಿ ಮಾಡ್ಕೊಂಡೀವ್ರಿ. ಇದನ್ನು ಸ್ವಲ್ಪ ಹಿಂಗೆ ಅಕ್ಕಿ ಹಿಟ್ಟೊಳಗೆ ಸ್ವಲ್ಪ ಹಿಂಗೆ ಎದ್ಕೋಬೇಕು ನೋಡ್ರಿ. ಹಿಂಗೆ ಮಾಡ್ಕೊಳ್ಳೋದ್ರಿಂದ ಚಪಾತಿ ಮನೆಗೆ ಮತ್ತು ಲಟ್ಟಣಿಗೆ ಅಂಟ್ಕೊಳ್ಳೋದಿಲ್ಲ ಅನ್ನೋ ಕಾರಣಕ್ಕೆ ನೋಡ್ರಿ. ಈಗ ಇದನ್ನು ಹಿಂಗೆ ಲಟ್ಟಿಸ್ಕೋಬೇಕು ನೋಡ್ರಿ. ಲಟ್ಟಿಸ್ಕೋಬೇಕಾದ್ರೆ ಇದು ಗುಂಡಕ್ಕೆ ಬರ್ಬೇಕಂತೇನು ಯೋಚನೆ ಮಾಡಬೇಡ್ರಿ. ನಿಮಗೆ ಹೆಂಗೆ ಬರುತ್ತಲ್ರಿ ಹಂಗೆ ಲಟ್ಟಿಸ್ಕೋರಿ. ಇದಕ್ಕೇನು ಆಕಾರ ಇದು ಹಿಂಗೆ ಬರ್ಬೇಕಂತ ಏನೂ ಇಲ್ರಿ. ಮತ್ತು ಇದನ್ನ ಹಿಂಗೆ ಲಟ್ಟಿಸ್ಕೊಳ್ಳೋಕೆ ಏನರ ಕಷ್ಟ ಅಂತ ಅನಿಸಿದ್ರೆ ಸ್ವಲ್ಪ ಹಿಂಗೆ ಅಕ್ಕಿ ಹಿಟ್ಟು ಹಾಕ್ಕೊಂಡು ಲಟ್ಟಿಸ್ಕೊರಿ. ಮತ್ತು ಇದನ್ನು ಹೆಂಗೆ ಲಟ್ಟಿಸ್ಕೋಬೇಕಪ್ಪ ಅಂತಂದ್ರೆ ಭಾಳ ತೆಳ್ಳಗೂ ಲಟ್ಟಿಸ್ಬಾರ್ದ್ರಿ, ಹಂಗೆ ಭಾಳ ದಪ್ಪನೂ ಲಟ್ಟಿಸ್ಬಾರ್ದು ನೋಡ್ರಿ. ಮೀಡಿಯಮ್ ಸೈಜಿಗೆ ಇರ್ಬೇಕ್ರಿ, ಹಂಗೆ ಲಟ್ಟಿಸ್ಕೋಬೇಕು ನೋಡ್ರಿ. ಈ ಚಿಪ್ಸ್ ಸ್ವಲ್ಪ ಕ್ರಿಸ್ಪಿಯಾಗಿ ಬರಬೇಕು ಅನ್ನೋದಾದ್ರೆ ಹಿಟ್ಟನ್ನ ಚಲೋ ತಂಗಿ ನಾದ್ಕೋಬೇಕಾಕೈತೆ ನೋಡ್ರಿ. ನೀವು ಅಕಸ್ಮಾತ್ ಇದನ್ನು ಭಾಳ ದಪ್ಪಗೆ ಲಟ್ಟಿಸ್ಕೊಂಡ್ರಿಪ್ಪ ಅಂತಂದ್ರೆ ಜಲ್ದಿ ಫ್ರೈ ಆಗೋದಿಲ್ರಿ, ಹಾಗಾಗಿ ಮೆತ್ತಗಾಗ್ತಾವ್ರಿ. ಮತ್ತು ಭಾಳ ತೆಳ್ಳಗೆ ಲಟ್ಟಿಸ್ಕೊಂಡ್ರಿಪ್ಪ ಅಂತಂದ್ರೆ ಸ್ವಲ್ಪ ಬಿರುಸಾದಂಗೆ ಆಕ್ಕವ್ರಿ. ಹಾಗಾಗಿ ಮೀಡಿಯಮ್ ಸೈಜ್ಗೆ ಇದನ್ನು ಲಟ್ಟಿಸ್ಕೋಬೇಕು ನೋಡ್ರಿ. ಹಿಂಗೆ ಇದನ್ನು ಲಟ್ಟಿಸ್ಕೊಂಡ್ಮೇಲೆ ಅಡ್ಜಸ್ಟ್ ಎಲ್ಲ ತಕ್ಕೋಬೇಕು ನೋಡ್ರಿ. ಅಕಸ್ಮಾತ್ ಏನರ ಹರಿದಿತ್ತಪ್ಪ ಅಂತಂದ್ರೆ ಅದು ಹೋಗುತ್ತೆ. ಮತ್ತು ಈ ಚಿಪ್ಸ್ ಅನ್ನೋದು ಪರ್ಫೆಕ್ಟಾಗಿ ಸೈಜ್ ಒಳಗೆ ಬರ್ಬೇಕಂದ್ರೆ ಹಿಂಗೆ ಅಡ್ಜಸ್ಟ್ ಎಲ್ಲ ತಗೊಂಡ್ಬಿಡ್ರಿ. ಹಿಂಗೆ ಅಡ್ಜಸ್ಟ್ ಎಲ್ಲ ತಗೊಂಡ್ಮೇಲೆ ನಿಮಗೆ ಚಿಪ್ಸ್ ಯಾವ ಆಕಾರಕ್ಕೆ ಬೇಕಲ್ರಿ ಹಂಗೆ ಕಟ್ ಮಾಡ್ಕೊರಿ. ನಾವಿಲ್ಲಿ ಸ್ಕ್ವೇರ್ ಆಕಾರಕ್ಕೆ ಕಟ್ ಮಾಡ್ಕೊಳತ್ತೀವಿ ನೋಡ್ರಿ. ನಿಮಗೆ ಈ ಚಿಪ್ಸ್ ಉದ್ದುದಕ್ಕೆ ಬೇಕಂದ್ರೆ ಉದ್ದುದಕ್ಕೂ ಕಟ್ ಮಾಡ್ಕೋಬೋದ್ರಿ, ಇಲ್ಲ ಹಿಂಗೆ ಸಣ್ಣಕ್ಕೆ ಬೇಕಂದ್ರೆ ಸಣ್ಣಕ್ಕೂ ಕಟ್ ಮಾಡ್ಕೋಬೋದು ನೋಡ್ರಿ. ಈಗ ನೀವು ನೋಡ್ಬೋದ್ರಿ ಇಲ್ಲಿ ಚಿಪ್ಸ್ ಯಾವ ಆಕಾರಕ್ಕೆ ಮತ್ತು ಎಷ್ಟು ತೆಳ್ಳಗಿರ್ಬೇಕಂತಂದು.
ಮೀಡಿಯಮ್ ಸೈಜ್ ಐತೆ ನೋಡ್ರಿ, ಭಾಳ ತೆಳ್ಳಗೂ ಇಲ್ರಿ, ಭಾಳ ದಪ್ಪಗೂ ಇಲ್ರಿ, ಇಷ್ಟು ಕಟ್ ಮಾಡ್ಕೋಬೇಕು ನೋಡ್ರಿ. ಈಗ ನೋಡ್ರಿ ಕಟ್ ಮಾಡ್ಕೊಂಡಂಥ ಎಲ್ಲ ಚಿಪ್ಸ್ನು ಒಂದು ಪ್ಲೇಟಿಗೆ ತಕ್ಕೊಳತ್ತೀವ್ರಿ. ಈಗ ನೋಡ್ರಿ ನಾವು ಸ್ಟವ್ ಆನ್ ಮಾಡ್ಕೊಂಡು ಒಂದು ಕಡಾಯಿ ಇಟ್ಕೊಂಡಿವ್ರಿ, ಅದಕ್ಕೆ ಎಣ್ಣೆ ಹಾಕಿ ಕಾಯಿಸ್ಕೊಂಡಿವ್ರಿ. ಎಣ್ಣೆ ಕಾಯ್ತಿದ್ದಂಗೆ ರೆಡಿ ಮಾಡಿಟ್ಕೊಂಡಂಥ ಎಲ್ಲ ಚಿಪ್ಸ್ನು ಹಾಕಿ ಹಿಂಗೆ ಫ್ರೈ ಮಾಡ್ಕೋಬೇಕು ನೋಡ್ರಿ. ಒಂದು ಕಡೆ ಈ ಚಿಪ್ಸ್ ಕರೆಕ್ಟಾಗಿ ಫ್ರೈ ಆಗುತ್ತೆ, ನಾನು ಹೊಳಸ್ಬಾರ್ದು ನೋಡ್ರಿ. ಅಕಸ್ಮಾತ್ ಫ್ರೈ ಆಗ್ಲಾರ್ದ ಹೊಳಸಿದ್ರಿಪ್ಪ ಅಂತಂದ್ರೆ ಮುರಿಯುವಂಥ ಚಾನ್ಸ್ ಇರುತ್ತೆ ನೋಡ್ರಿ. ಹಾಗಾಗಿ ಒಂದು ಕಡೆ ಫ್ರೈ ಆದ್ಮೇಲೆ ಅಷ್ಟೇ ಇನ್ನೊಂದು ಕಡೆನೂ ಹೊಳಿಸಿ ಫ್ರೈ ಮಾಡ್ಕೊರಿ. ಮತ್ತು ಇದು ಫ್ರೈ ಆಗೋಕೆ ಜಾಸ್ತಿನೂ ಏನು ಟೈಮ್ ತೊಗೊಳಂಗಿಲ್ರಿ, ಒಂದು 2ರಿಂದ 3 ನಿಮಿಷದೊಳಗೆ ಫ್ರೈ ಆಕೈತೆ ನೋಡ್ರಿ. ಮತ್ತು ಇದು ಕ್ರಿಸ್ಪಿ ಆಗೈತಿ ಅಂತ ಅನ್ಸೋವರೆಗೂ ಹಿಂಗೆ ಫ್ರೈ ಮಾಡ್ಕೋಬೇಕ್ರಿ. ಈಗ ನೀವು ಇಲ್ಲಿ ನೋಡ್ಬೋದ್ರಿ, ಕಲರ್ ಆಯಿತು ಮತ್ತು ಕ್ರಿಸ್ಪಿನೆಸ್ ಆಯ್ತು ಎಷ್ಟು ಪರ್ಫೆಕ್ಟಾಗಿ ಬಂದೈತಿ ಅಂತ. ನೀವೊಳಗೆ ಈ ಗುಳ್ಳೆಲ್ಲ ಬರೋದು ಕಡಿಮೆ ಆಗ್ಬೇಕು ನೋಡ್ರಿ, ಆವಾಗಷ್ಟೇ ಈ ಚಿಪ್ಸ್ನ ತಕ್ಕೋಬೇಕ್ರಿ. ಒಂದು ಸಲ ಈ ಚಿಪ್ಸ್ ನೀವು ಮಾಡ್ಕೊಂಡ್ರಿಪ್ಪ ಅಂತಂದ್ರೆ 1 ತಿಂಗಳ ತನಕ ಇದನ್ನು ಏರ್ಟೈಟ್ ಕಂಟೈನರ್ ಒಳಗೆ ಹಾಕಿ ಇಟ್ಕೊಂಡು ತಿನ್ಕೋಬೋದು ನೋಡ್ರಿ. ನೀವೇ ನೋಡಿದ್ರಲ್ರಿ ಈ ಒಂದು ರೆಸಿಪಿ ಎಷ್ಟು ಈಸಿ ಆಗಿತ್ತು ಅಂತ. ಈ ರೆಸಿಪಿ ನಿಮ್ಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೋತೀವ್ರಿ. ರೆಸಿಪಿ ಇಷ್ಟ ಆಗಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಮತ್ತು ಅಷ್ಟೇ ಅಲ್ರಿ, ಈ ಒಂದು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳ್ರಿ.